ಎಲ್ಲರಿಗೂ ಗೊತ್ತಿದ್ದಿದೆ ಅವರೇನು ಕೇಂದ್ರದಲ್ಲಿ ಸೆಟಲ್ ಆಗ್ತಾರೆ ಅನ್ನೋದು ಯಾರಿಗೂ ಇರಲಿಲ್ಲ. ಆ ಸಂದರ್ಭ ಹಾಗಿತ್ತು. ರಾಜ್ಯದಲ್ಲಿ ಏನು ಮಾಡೋಣ, ಕೇಂದ್ರಕ್ಕೆ ಹೋಗೋಣ ಅನ್ನುವಂಥದ್ದು ಇತ್ತು. ಆ ನಿಟ್ಟಿನಲ್ಲಿ ಹೋಗಿದ್ರು, ವಾಪಸ್ ಬರ್ತಾರೆ. ಈಗ ಏನಂತ ವಿಶೇಷತೆ ಇದೆ ಇದರಲ್ಲಿ ನಂಗೆ ಅರ್ಥನೇ ಆಗಲ್ಲ. ಅವರು ಹೇಳಿರ್ಲಿಲ್ಲ ನಾನೇನು ವಾಪಸ್ ಬರಲ್ಲ ಅಂತ ಎಲ್ಲೂ ಹೇಳಿರ್ಲಿಲ್ವಲ್ಲ, ಏನು ಪೂರ್ತಿಯಾಗಿ ನಾನು ಬಿಟ್ಟು ಹೋದೆ ಅಂತಾನು ಹೇಳಿರ್ಲಿಲ್ಲ ಅವರು. ಸೊ ಈಗ ಸಂಕ್ರಮಣದ ಸೂರ್ಯ ಪಥ ಬದಲಿಸಿದ್ದಾನೆ. ಹಾಗೆ ರಾಜ್ಯ ರಾಜಕಾರಣದ ಪಥ ಬದಲಾಗುತ್ತಾ ಅನ್ನೋ ಲೆಕ್ಕಾಚಾರಗಳು ಈಗ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಏನು ಸಿಕ್ಕಾಪಟ್ಟೆ ಆಗಬೇಕು ನಂಗೆ ಅರ್ಥನೇ ಆಗಲ್ಲ. ರಾಜ್ಯದ ಪಥ ಬದಲಾಗುವ ಬೆಳವಣಿಗೆಗಳು ಪೂರಕವಾಗಿ ನಡೆಯುತ್ತವೆ. ಮೂರು ಪಕ್ಷಗಳಲ್ಲೂ ಕೂಡ ಬದಲಾವಣೆಯ ನಿರೀಕ್ಷೆ ಬೆಟ್ಟದಷ್ಟಿವೆ ಅಂತೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ನವೆಂಬರ್ನಿಂದಲೂ ಕೂಡ ಕ್ರಾಂತಿ ಶಾಂತಿ ರಾಜಕೀಯವೇ ನಡೆದಿದೆ. ಕ್ರಾಂತಿನೇ ಜಾಸ್ತಿ, ಶಾಂತಿ ಇಲ್ವೇ ಇಲ್ಲ. ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿ ಹತ್ತ ಟವೆಲ್ ಹಾಕಿ ಕೂರಬಲ್ಲೇನು ಒಂದು ದಿನ ಅಂತ ಪಟ್ಟಿನ ಮೇಲೆ ಪಟ್ಟುಗಳನ್ನು ಹಾಕ್ತಾನೆ ಇದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ದಾಖಲೆ ಬರೆದು ಚದುರಂಗದಾಟದಲ್ಲಿ ಡಿಕೆಶಿಗೆ ಚೆಕ್ಮೇಟನ್ನು ಕೊಡ್ತಾ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಈ ಕಡೆಗೆ ರಾಹುಲ್ ಗಾಂಧಿ ಅಂತಿಮ ಬ್ರಹ್ಮಾಸ್ತ್ರವನ್ನು ಉಭಯ ನಾಯಕರಿಗೆ ಕಾಣಿಸಿದೆಯಂತೆ. ನಾಳೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರಂತೆ. ಒಂದಿಷ್ಟೇನೋ ಭರವಸೆ ಸಿಗಬಹುದು ಅಂತ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಅದೇನು ಪಥ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ಇನ್ನು ಜೆಡಿಎಸ್ನಲ್ಲಿ ಡ್ಯಾಡಿ ಈಸ್ ಹೋಮ್ ಅಂತ ಕೂಗು. ಟಾಕ್ಸಿಕ್ ಟೀಸರ್ ಹೋಲಿಕೆ ಮಾಡಿ ಎಐ ಟೀಸರ್ ಮೂಲಕ HDK ರಾಜ್ಯ ರಾಜಕಾರಣ ಎಂಟ್ರಿಯನ್ನು ಬಯಸಿದ್ದಾರೆ ಬೆಂಬಲಿಗರು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಕೂಡ ಇವತ್ತು ಅಧಿಕೃತವಾಗಿ ಮುದ್ರೆ ಒತ್ತಿದ್ದಾರೆ. ನಾನು ರಾಜ್ಯ ರಾಜಕಾರಣ ಬಿಟ್ಟು ಹೋಗಲ್ಲ ರೀ, ಆದರೆ ಯಾವಾಗ ವಾಪಸ್ ಅನ್ನೋದನ್ನು ತಿಳಿಸ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಮೂಲಕ JDS ಪಥ ಬದಲಾವಣೆ ಸ್ಪಷ್ಟವಾಗಿದೆ. ಇದೆಲ್ಲದರ ನಡುವೆ ದೇಶವನ್ನಾಳುತ್ತಿರುವ ಬಿಜೆಪಿಗೆ ರಾಜ್ಯದಲ್ಲೂ ಏನಾದರೂ ಬದಲಾಗುತ್ತಾ ಅನ್ನೋ ಲೆಕ್ಕಾಚಾರನೂ ಕೂಡ ಕಾಣಿಸ್ಕೊಳ್ತಾ ಇದೆ. ಜನವರಿ 20ಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಬಳಿಕ ರಾಜ್ಯ ಅಧ್ಯಕ್ಷ ವಿಜೇಂದ್ರ ಇನ್ನೊಂದು ವರ್ಷದ ಅವಧಿಗೆ ಸೇಫ್ ಅನ್ನುವಂಥ ವಾದವೂ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಬಿಜೆಪಿ ತನ್ನ ಸಂಘಟನಾತ್ಮಕ ಚಟುವಟಿಕೆ ಬದಲಿಸಿಕೊಂಡು ಚುರುಕು ಮುಟ್ಟಿಸುವಂತ ಬದಲಾಗಬಹುದು ಅನ್ನೋ ನಿರೀಕ್ಷೆಗಳು ಸಾಕಷ್ಟಿರುತ್ತೆ. ಆಗಬೇಕಲ್ಲ ತಕ್ಕಂಗೆ. ಒಟ್ಟಿನಲ್ಲಿ ಸೂರ್ಯ ಪಥ ಬದಲಿಸಿದಷ್ಟೇ ರಾಜಕಾರಣದ ಪಥ ಬದಲಾವಣೆ ಅಷ್ಟು ಸುಲಭ ಅಲ್ಲ 100%. ಆದರೂ ಒಂದಷ್ಟು ಬೆಳವಣಿಗೆಗಳು ಯಾರನ್ನ ಮೇಲೆತ್ತಲಿವೆ, ಯಾರನ್ನ ಮುಳುಗಿಸಲಿವೆ ಕಾದು ನೋಡಬೇಕಾಗಿದೆ. ಎಲ್ಲಿರಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡೋರು ರಾಜ್ಯದ ಜನತೆ. ಮೈತ್ರಿಯ ಒಪ್ಪಂದದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರಬೇಕು ಅನ್ನೋದು ವೈಯಕ್ತಿಕವಾಗಿ ನನ್ನ ಉದ್ದೇಶ ಇದೆ. ಆದರೆ ರಾಜ್ಯದ ರಾಜಕಾರಣದಿಂದ ನಾನು ದೂರ ಸರಿತೀನಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡಿದ್ರೆ ದೂರ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ. ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರಬೇಕು ತೀರ್ಮಾನ ಬರ್ತೀರ ಒಟ್ಟು ಬರಲೇಬೇಕಾಗತ್ತಲ್ಲ. ಅದರಿಂದ ನೋಡೋಣಂತೆ ಮಾಡಲಿ. ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ? ಇಲ್ಲಿ ಆಗಲೇ JDS ನಿರ್ಣಾಮ ಆಗ್ತಾ ಇದೆ. JDS ಪಕ್ಷವನ್ನು ಲೀಸಿಗೆ ಕೊಟ್ಬಿಟ್ಟಿದ್ದಾರೆ BJPಗೆ. ಅವ್ರ ಸಂಬಂಧಿಕರೇ ಹೋಗ್ಬಿಟ್ಟು BJP ಟಿಕೆಟ್ ತೊಗೊಂಡು ನಿಲ್ತಾರೆ ಅಂದರೆ ಆ ಪಕ್ಷ ಎಷ್ಟು ಮಟ್ಟಿಗೆ ಬೆಳೀತಾ ಇದೆ ಅಂತ ನೀವೇ ಯೋಚನೆ ಮಾಡಬೇಕಾಗುತ್ತೆ. ಕುಮಾರಣ್ಣ ಈ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ನಿಜನೋ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ ಇದೆ. ಎರಡನೇ ಮಾತಿಲ್ಲ. ನಾವು ಎಲ್ಲಾ ಶಾಸಕರು, ಇಡೀ ರಾಜ್ಯದ ಎಲ್ಲ ಹಿರಿಯರು, ನಾಗರಿಕರು, ಬುದ್ಧಿಜೀವಿಗಳು, ರೈತಾಪಿ ವರ್ಗ, ಎಲ್ಲಾ ವರ್ಗದವರು ಕೂಡ ಕುಮಾರಣ್ಣವರು ರಾಜ್ಯಕ್ಕೆ ಬರ್ಲಿ ಎಲ್ಲರ ಆಸಕ್ತಿ ಇದೆ, ಜನರ ಆಸಕ್ತಿ ಇದೆ, ಅವ್ರ ಮೇಲೆ ನಂಬಿಕೆ ಕೂಡ ಇದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. JDS BJP ಲೀಸ್ ಕೊಟ್ಕೊಂಡಿದೆ ಅಂತ ಹೇಳ್ತಾರಲ್ಲ, ಬಹುತೇಕ BJP ನಾಯಕರು ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡ್ಬೇಕು ಅಂದ್ರೆ ಥ್ರೂ ಕುಮಾರಸ್ವಾಮಿ ಹೋಗ್ತಾರಂತೆ. ಈಗಿರ್ಬೇಕಾದ್ರೆ ಅವ್ರನ್ನ ಅವ್ರು ಲೀಸ್ ಕೊಟ್ಕೊಂಡ್ರು ಅಂತ ಹೆಂಗೆ ಹೇಳಕ್ಕಾಗತ್ತೆ? ಅವ್ರಿಗೆ ಲೀಸ್ ಕೊಟ್ಟಿದ್ದಾರೋ ಅಥವಾ ಹಾಗಿದ್ದಾಗ ನಿಮಗೆ 2018-19 ಎಲೆಕ್ಷನ್ ಆದಾಗ ಕಾಂಗ್ರೆಸ್ ಏನು ಬರೆದು ಕೊಟ್ಟಿತ್ತ JDS ಜೊತೆಗೆ ಹೋದಾಗ? ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ಕೊಂಡ್ಬಿಟ್ಟು ಹಿಂದೆ ಕೈ ಕಟ್ಕೊಂಡು ನಿಂತ್ಕೊಂಡಿದ್ರಿ. ಅದೇನದು ಲೀಸ್? ನಿಮ್ಮನ್ನು ನೀವು ಹರಾಜ್ ಹಾಕೊಂಡಿದ್ರ? ಏನಂತ ಕರಿಬೇಕು ಅದನ್ನ? ಲೀಸ ಹರಾಜ ಏನಂತ ಕರಿಬೇಕು? ಚೆನ್ನಾಗಿದೆ. ಅವರು ಮುಳುಗುವಂತ ಪಕ್ಷ ಯಾವುದು ಮುಳುಗೋದಿಲ್ಲ ರೀ. ಹಾಗಿದ್ದಾಗ ದೇಶದಲ್ಲಿರುವಂತದ್ದು 3 ನಿಮ್ಮ ರಾಜ್ಯಗಳಲ್ಲಿ ನೀವು ಇರೋದು. ಹಾಗಿದ್ರೆ ನೀವು ಮುಳುಗೆ ಹೋಗ್ಬಿಟ್ಟಿದ್ರ ಅಂತ ಹೇಳ್ಬೇಕಾ? ಆಮೇಲೆ ಆ ತರದ ಮಾತುಗಳು ಬಂದಾಗ ಅದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತ ಹೇಳ್ತಾರೆ. ಇವ್ರುಗಳು ಆಡುವಾಗ ಚೆನ್ನಾಗಿರುತ್ತೆ. ಇನ್ನೊಬ್ಬರು ಮುಳುಗ್ತಾ ಇದ್ದಾರೆ, ಇವೆಲ್ಲ ಅನ್ಕೊಳ್ಳುವಂಥದ್ದೇ ತಪ್ಪು. ರಾಜಕೀಯದಲ್ಲಿ ಯಾರು ಮುಳುಗ್ತಾರೆ, ಯಾರು ಎದ್ದೇಳ್ತಾರೆ, ಯಾವಾಗ ಜನ ಯಾರನ್ನ ಎತ್ತಿ ಮೇಲ್ಗಡೆ ಹಿಡಿತಾರೆ ಗೊತ್ತಾಗೋದು. ಯಾವ್ದನ್ನ ಗಮನಿಸ್ತಾರೆ ಅನ್ನೋದೇ. ನೀವು ಆಡ್ತಾ ಇರುವಂತ ರೀತಿಯಲ್ಲಿ ನಿಮ್ಮನ್ನು ಎತ್ತಿ ಹಿಡಿದಿದ್ರು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಕ್ಕೆ. ಗ್ಯಾರಂಟಿಗಳಿಗೋಸ್ಕರ ನೀವು ಹಾಕಿರುವಂತ ಬರೆಗಳು ರಾಜ್ಯದ ಜನರ ಮೇಲೆ ಇದೆಯಲ್ಲ, ಹಿಡಿ ಶಾಪ ಹಾಕ್ತಿದ್ದಾರೆ, ಮುರಿತಾ ಇದ್ದಾರೆ. ಹಂಗೆ ಅಷ್ಟೊಂದು ಹಿಡಿ ಶಾಪ ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಯಾವಾಗ ತಿರುಗಿ ಬೀಳ್ತಾರೆ, ಹೆಂಗ್ ತಿರುಗಿ ಬೀಳ್ತಾರೆ ಗೊತ್ತಿಲ್ಲ ನನಗೆ. ಅಥವಾ ನಿಮ್ಮನ್ನ ಅಪ್ಪಿ ಮುದ್ದಾಡ್ತಾರೋ ಅದು ನನಗೆ ಗೊತ್ತಿಲ್ಲ.
ಬಟ್ ಜನ ಮಾತ್ರ ಹಿಡಿಶಾಪ ಹಾಕ್ತಿರೋದಂತೂ ಇದೆ. ಹೌದು. ತುಂಬ ಕೇಸ್ಗಳಲ್ಲಿ ಇದಾವೆ. ಯಾಕಂದ್ರೆ ನೀವು ನಡ್ಕೊಳ್ಳಿರೋ ರೀತಿಯಲ್ಲಿ, ಹಾಗಾಗಿ ಅದನ್ನ ಅಷ್ಟಕ್ಕೆ ನಿಲ್ಸಕ್ಕಂತೂ ಆಗೋದಿಲ್ಲ. ನೀವು ಹೇಳ್ದಂಗೆ ಲೀಸು ಅಲ್ಲ, ನಿಮ್ಮ ಪ್ರಕಾರ ನಿಮ್ಮನ್ನು ನೀವು ಹರಾಜು ಮಾಡ್ಕೊಂಡಂಗೂ ಅಲ್ಲ. ಕರೆಕ್ಟ್ ಅಲ್ವಾ? ಎಸ್. ಇನ್ನು 2028ರ ಚುನಾವಣೆಗೆ ಕುಮಾರಸ್ವಾಮಿ ರಾಜ್ಯಕ್ಕೆ ಬರಲು ಸಿದ್ಧತೆಯನ್ನ ನಡೆಸ್ತಾ ಇದ್ರೆ ಇದೇ ಸಿಎಂ ಕುರ್ಚಿಯನ್ನ ಹಿಡಿಬೇಕು ಅನ್ನುವಂತಹ ಆಟದಲ್ಲಿ ಡಿಕೆ ಶಿವಕುಮಾರ್ ಕೂಡ ಇದ್ದಾರೆ. ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ. ಈ ವೇಳೆ ಸಿಎಂ ಸ್ಥಾನದ ಹಕ್ಕನ್ನ ಮಂಡಿಸ್ತಾರೆ ಅನ್ನಲಾಗ್ತಾ ಇದೆ. ಅದಕ್ಕೂ ಮುನ್ನ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಅವರು ಮಾತುಕತೆ ನಡೆಸಿದ್ದಾರೆ. ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಜೊತೆಗಿನ ಮಾತುಕತೆ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿದ್ರು. ಅವರ ಜೊತೆ ಚರ್ಚೆ ಮಾಡಿಲ್ಲ ಅನ್ನಲ್ಲ, ಆದರೆ ಚರ್ಚೆ ಮಾಡಿದ್ದನ್ನ ಬಹಿರಂಗಪಡಿಸಲ್ಲ ಅಂದ್ರು. ಜೊತೆಗೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾರ್ಥನೆ, ವಿಫಲ, ಫಲ ಎಲ್ಲದರ ಬಗ್ಗೆ ಹಾಕಿದ್ರಲ್ಲ, ಅದು ನಾನು ಮೇಕೆದಾಟು ಬಗ್ಗೆ ಟ್ವೀಟ್ ಮಾಡಿದ್ದು, ನೀವೆಲ್ಲ ಬೇರೆ ಬೇರೆ ಅರ್ಥ ಕೊಟ್ರಿ ಅಂತ ಹೇಳ್ಕೊಂಡಿದ್ದಾರೆ. ಟೆಕ್ನಿಕಲ್ ಆಗಿ ನೀವೇ ಹೀಗೆ ತೆಗೆದುಕೊಳ್ಬೇಕಾದಂತಹ ತೀರ್ಮಾನ ಅಂತ ಹೇಳಿದ್ದಾರೆ. ಅದಕ್ಕೆ ಡಿಕೆ ಶಿವಕುಮಾರ್ ಕೂಡ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ದಲಿತ ಸಿಎಂ ಆಗಲಿಲ್ಲ ಅನ್ನೋ ನೋವಿದೆ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಈ ಮಧ್ಯೆ ಶಿವಾಜಿನಗರ ಟಿಕೆಟ್ ನನಗೆ ಸಿಕ್ಕಿತ್ತು, ಆದರೆ ನನ್ನ ಅಪ್ಪ ಅದನ್ನು ರಿಜ್ವಾನ್ಗೆ ಕೊಟ್ಟರು ಅಂತ ಜಮೀರ್ ಪುತ್ರ ನಟ ಜೈದ್ ಖಾನ್ ಅಚ್ಚರಿಯ ಹೇಳಿಕೆ ಕೊಟ್ಟರು. ಇದೆ, ನಾನು ಅವ್ರು ಬಂದಾಗೆಲ್ಲ ಪ್ರತಿ ಸತಿಗೂ ಭೇಟಿ ಮಾಡಬೇಕಾದ್ರು ನನ್ನ ಡ್ಯೂಟಿ, ಅವ್ರನ್ನ ರಿಸೀವ್ ಮಾಡಬೇಕಾದ ಡ್ಯೂಟಿ, ಇದೆಲ್ಲ ಪ್ರೋಟೋಕಾಲ್ ಇದೆ. ಅದು ನಮ್ಮ ಡ್ಯೂಟಿ, ನಾವು ಮಾಡಲೇಬೇಕು. ಏನು ವಿಶೇಷ ಏನಿಲ್ಲ. ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಈಗ ನಾನು ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ, ಅದು ನಮ್ಗೆ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು. ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ, ಸಾಮ್ದು ಮೀಟಿಂಗ್ ಇದೆ ಮಧ್ಯಾಹ್ನ, ನಾನು ಹೋಗ್ತಾ ಇದ್ದೀನಿ. ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿಲ್ಲಿ 80 ಸೀಟ್ ಬಂತು, ಅವ್ರಿಗೆ ಅವಕಾಶ ಸಿಗಲಿಲ್ಲ ಸರ್ಕಾರ ಮಾಡಲಿಕ್ಕೆ. ಬಟ್ ಇದೊಂದು ನೋವಿದೆ. 25% ಸಮುದಾಯಗಳೇನಿವೆ, ಇವರು 75% ವೋಟ್ ಕಾಂಗ್ರೆಸ್ಗೆ ಆಗ್ತದೆ. ಆದರೆ ಇವ್ರಿಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಇದನ್ನು ಮನವರಿಕೆ ಮಾಡಿಕೊಟ್ಟಿದ್ವಿ. ಮಾಡೋ ತೀರ್ಮಾನದಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಧ್ಯಕ್ಷರು ಕುಂತವ್ರೆ. ಇನ್ನು ನಾವು ಹೇಳೋದೇನಿರ್ತದೆ, ಅವರೇ ತೀರ್ಮಾನ ಮಾಡಬೇಕು. ನಾನು ಸಿನಿಮಾದ ಫೀಲ್ಡಲ್ಲಿ ಇರಬೇಕು ಅಂತ ಆಸೆ ಪಡ್ತಿದ್ದೀನಿ. ಏನಕ್ಕಂದರೆ ಹಂಗೆ ನೋಡೋಕೆ ಹೋದರೆ 2023 ಚುನಾವಣೆಯಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು. ಸಿದ್ದರಾಮಯ್ಯ ಸರ್ ನನಗೆ B.Pharm ಕೊಟ್ಟಿದ್ದರು. ಅದು ಗೊತ್ತಿಲ್ಲ ಸರ್, ಯಾವ ಕ್ಷೇತ್ರ ನಾನು B.Pharm ತಿರುಗೂ ನೋಡಿಲ್ಲ ನಾನು, ನನಗೆ ಇಂಟ್ರೆಸ್ಟ್ ಇಲ್ಲ, ಹಂಗೆ ಬೇಕಾಗಿಲ್ಲ. ಹಂಗೆ ಇರ್ತಿದ್ರೆ ಶಿವಾಜಿನಗರ ಕ್ಷೇತ್ರ ನಾನೇ ನಿಂತ್ಕೊಳ್ಬೋದಿತ್ತಲ್ಲ ಸರ್. ರಿಜ್ವಾನ್ ಅರ್ಷದ್ ಅವರು ನಮ್ಮ ತಂದೆ ಸೀಟ್ ಕೊಡಿಸಿ ಅವ್ರನ್ನ ಗೆಲ್ಸ್ಕೊಂಡು ಬಂದರು. ನಮ್ಮದೇ ಅಲ್ಪಸಂಖ್ಯಾತ ಜಾಸ್ತಿ ಆ ಕ್ಷೇತ್ರದಲ್ಲಿ, ನಮ್ಮದೇ ಮನೆ, ನಾವು ಇರೋದು ಮನೆ ಶಿವಾಜಿನಗರ. ಸೊ ಕಣ್ಣು ಮುಚ್ಕೊಂಡು ನಾನು ಗೆಲ್ಕೊಂಡು ಬರ್ಬೋದಿತ್ತು, ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್. ಮುನಿಯಪ್ಪ ಅವರು ದಲಿತ ನೋವಿನ ಬಗ್ಗೆ ಮಾತಾಡ್ತಿದ್ರು. ಕಾಂಗ್ರೆಸ್ನ ಬಹುತೇಕರದ್ದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮೀಡಿಯಾ ಮುಂದೆ ಬಂದು ಮಾತಾಡೋದು. ಈಗ ಅದನ್ನ ಯಾರಿಗೆ ಹೇಳಬೇಕಾಗಿತ್ತು? ಅವರು ಹೈಕಮಾಂಡ್ ತಾನೇ ಮಾಡಬೇಕಾಗಿದ್ದು. ಇವ್ರು ನಂಬಲೇಬಾರ್ದು ಅಂತ ನಾನು ಹೇಳೋದು. ಯಾಕೆ? ಅಯ್ಯೋ, ಎಲ್ಲ ಬೋಗಸ್ಸು. ಒಬ್ಬೊಬ್ಬರು ಒಂದೊಂದು ಅವಕಾಶಕ್ಕೆ ತಕ್ಕಂತೆ ಅವ್ರವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಮಾತಾಡೋದು. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು, ನಾನು ಹಂಗೆ ಮಾಡಿರಲಿಲ್ಲ, ಎಕ್ಸ್ ಖಾತೆಯಲ್ಲಿ ಪೋಸ್ಟು, ನಾನು ಹಿಂಗೆ ಹೇಳಿದ್ದು ಅನ್ಕೊಂಡು. ಅಯ್ಯೋ, ನೀವು ಹೆಂಗಾದ್ರೂ ಹೇಳ್ಕೊಳ್ಳಿ ಸರ್, ನಿಮ್ಮನ್ನು ನಂಬುವಂಥದ್ದೇ ಬಿಟ್ಬಿಟ್ಟಿದ್ದೀವಿ ನಾವು ಇತ್ತೀಚೆಗಂತೂ. ನೀವು ನಂಬಿಕೆ ಅನರ್ಹರು ಅಂತ ಅನಿಸ್ಬಿಟ್ಟಿದೆ ನಮ್ಗೆ ಇತ್ತೀಚೆಗೆ. ನೀವೆಲ್ಲ ಲೀಡರ್ಸ್ಗಳಿದ್ದೀರಲ್ಲ, ಒಬ್ಬರೇ ಅಂತಲ್ಲ, ಎಲ್ಲ ಲೀಡರ್ಸ್ಗಳು. ಅವಾಗ ಹೇಳೋದೊಂದು, ನಾನು ಹಂಗೆ ಹೇಳಿರ್ಲಿಲ್ಲ, ಅದನ್ನು ತಿರ್ಚಿದ್ದೀರ ನೀವು, ಎಲ್ಲ ನೀವೇ ಗೊಂದಲ ಒಪ್ಪಿಸಿದ್ದು. ಅಯ್ಯೋ ಬಿಡಿ ಸರ್, ಆಗ್ಬೇಕಾಗಿರೋದು ನಿಮಗೆ, ನಮಗೇನು ಲಾಭ ಆಗಬೇಕಾಗಿದೆ? ನಮಗೇನಾದ್ರೂ ಆಗ್ಬೇಕಾ? ಆದ್ರೆ ನೀವು ಮುಖ್ಯಮಂತ್ರಿ ಆಗ್ತೀರಾ, ನಿಮ್ಮ ಜೊತೆಗಿರುವಂಥವ್ರು ಯಾರಾದ್ರೂ ಮಂತ್ರಿಗಳಾಗ್ತಾರೆ, ನಮಗೇನು? ಬೇಕಂದ್ರೆ ಹೂ ಅನ್ಕೊಳ್ಳಿ, ಬೇಡ ಅಂದ್ರೆ ಬಿಟ್ಕೊಳ್ಳಿ, ನಮಗೇನು ಹೋಗ್ಯತ್ಲ. ಯಾಕೆ ತಲೆ ಕೆಡಿಸ್ಕೊಳ್ಳೋದು? ನಿಮ್ಮಿಂದ ನಾವ್ಯಾಕೆ ನೀವು ತಿರ್ಚಿದ್ದೀರಾ, ನಾವು ತಿರ್ಚಿದ್ದೀರಾ ಅಂತ ನಾವೇ ಕನಸ್ಕೋಬೇಕು? ಬಿಡಿ, ನೀವೇ ತಿರ್ಚ್ಕೊಂಡಿದ್ದೀರಾ ಅಂತ ನಾವು ಹೇಳೋಣ ಅಷ್ಟೇ. ಇನ್ನು ಈ ವಿಚಾರ, ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿದ್ದಂತಹ ಬ್ಯಾನರ್ ತೆರವು ಮಾಡಿದ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿದ ಕಾಂಗ್ರೆಸ್ ಮುಖಂಡ ರಾಜುಗೌಡ ವಿರುದ್ಧ ಈಗ ಒಂದು 3 ಕೇಸ್ ಆಗಿದೆ ಅಂತೆ. BNS 132 ಪ್ರಕಾರ ಸರ್ಕಾರಿ ಕೆಲಸಕ್ಕಡ್ಡಿ ಬೆದರಿಕೆ ಆರೋಪದಡಿ ಪ್ರಕರಣ ಇದೆ. ದಂಗೆದ್ದು ಯಾಕೆ ಹಾಕಿಲ್ಲ? ಅದರಲ್ಲಿ ದಂಗೆ ಎಬ್ಬಿಸ್ತೀನಿ ಅಂತ ಹೇಳಿದ್ರಲ್ಲ, ಬೆಂಕಿ ಹಚ್ತೀನಿ ಅಂತ ಹೇಳ. ಶಿಡ್ಲಘಟ್ಟ JDS ತಾಲೂಕು ಅಧ್ಯಕ್ಷ ಶ್ರೀನಿವಾಸ ಗೌಡ ದೂರಿನ ಮೇರೆಗೆ ಈಗ ಮತ್ತೊಂದು ಪ್ರಕರಣ ಅಂತೆ. ಮಾನವ ಹಕ್ಕುಗಳ ಮತ್ತು ಮಾಧ್ಯಮ ಸಂಘಟನೆ ಸಹ ಶಿಡ್ಲಘಟ್ಟ ಠಾಣೆಯಲ್ಲಿ ಒಂದು ದೂರು ಕೊಟ್ಟಿದ್ದಾರೆ. ರಾಜೀವ್ ಗೌಡರ ವಿರುದ್ಧ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಗಡೀಪಾರು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ, ಪೌರಾಡಳಿತ ಇಲಾಖೆ ಅಧಿಕಾರಿಗಳು ಕೂಡ ದೂರು ಕೊಟ್ಟಿದ್ದಾರೆ. ಇನ್ನು FIR ದಾಖಲಾಗ್ತಾ ಇದ್ದಂತೆ 2 ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟು ತಲೆ ಮರೆಸ್ಕೊಂಡ್ಬಿಟ್ಟಿದಾರಂತೆ. ಎಲ್ಲರಪ್ಪ ದಂಗೆ ಎಬ್ಸೋರು, ಬೆಂಕಿ ಹಚ್ಚೋರು ಫೋನ್ ಸ್ವಿಚ್ ಆಫ್ ಮಾಡೋ ಮಟ್ಟಕ್ಕೆ ಹೋದ್ರ? ಅಯ್ಯೋ, ಫೋನ್ ಹೀರೋ ಅಲ್ಲ, ಫೋನ್ ರೌಡಿನ ಇದು ಫೋನಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ನೀನು ರಾತ್ರಿ ಶೋಧ ನಡೆಸಿದ್ರು ಕೂಡ ಇಲ್ವೇ ಅಂತೆ, ಯಾವ ಬಿಲ್ದಲ್ಲಿ ಅಡ್ಕೊಂಡು ಕೂತ್ರು. ನಾಳೆ ಬೆಳಗ್ಗೆ 11 ಗಂಟೆ ಒಳಗಡೆ ಖುದ್ದು ಹಾಜರಾಗಬೇಕು ಅಂತ ಹೇಳಿದ್ದಾರೆ, ಇಲ್ಲಾಂದ್ರೆ ಕಾನೂನು ರೀತಿಯ ಬಂಧನ ಅಂತಿದ್ದಾರೆ. ಯಾಕ್ರಿ ಹಂಗಾಕ್ಬೇಕು? ಹುಡುಕಿ ಎತ್ಕೊಂಡು ಬನ್ನಿ, ಯಾವ ರಾತ್ರಿ ಆದರೂ ಚಿಂತೆ ಇಲ್ಲ. ಸದ್ಯದಲ್ಲಿ ನೋಟಿಸ್ ನೀಡೋಕೆ ಮುಂದಾಗಿದ್ದಾರಂತೆ. ಇನ್ನು ರಾಜು ಕೂಡ ಸೌಮ್ಯ ಸ್ವಭಾವದವರಂತೆ, ಕರೆದು ಬುದ್ಧಿ ಹೇಳ್ತೀನಿ ಅಂತ ಮುನಿಯಪ್ಪನವ್ರು. ಓಹೋ, ಚೆನ್ನಾಗಿದೆ ಸರ್. ಅವ್ರು ಮಾತಾಡಿರೋದೆಲ್ಲ ನಿಮ್ಮ ಮನೆಯವ್ರಿಗೆ ಹೇಳಿದ್ರೆ ಹೆಂಗಿರ್ತಿತ್ತು ಮುನಿಯಪ್ಪನವ್ರೆ? ಹಿಂಗೆ ಇರ್ತಿದ್ರಾ?
ಪ್ರಿಯಾಂಕಾ ಖರ್ಗೆ ಕುಮಾರಸ್ವಾಮಿ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಈ ಮಧ್ಯೆ 7 ದಿನಗಳಲ್ಲಿ ಉತ್ತರ ಕೊಡುವಂತೆ ರಾಜೀವ್ ಗೌಡಗೆ ಕೆಪಿಸಿಸಿ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಅಯ್ಯೋ ನಿಮ್ಮ ನೋಟಿಸು. ರಾಜಕೀಯ ವ್ಯಕ್ತಿ ಶಾಂತಿಯಿಂದ ಇರಬೇಕು ಮತ್ತು ಅಧಿಕಾರಿಗಳನ್ನ ಆ ರೀತಿ ಮಾತಾಡಿದ್ದು ಸರಿ ಇಲ್ಲ ಅಂತ ನಾನು ಕೂಡ ಹೇಳ್ತೀನಿ. ದಳದವರದು ಹಿಂದೆ ಫಂಕ್ಷನ್ ಆದಾಗ ಎಲ್ಲಾ ಬ್ಯಾನರ್ಸ್ ಪೋಸ್ಟರ್ಸ್ ಹಾಕಿತ್ತು, ಅದನ್ನ ಮುನ್ಸಿಪಾಲಿಟಿಯವರು ತೆಗಿಲಿಲ್ಲ, ನಮ್ಮದಾಗಿದ್ರೆ ತೆಗೆದುಬಿಟ್ರು ಅನ್ನೋದು ವಾದ. ಈ ರೀತಿ ಅವಹೇಳವಾದಂಥ ಮಾತುಗಳನ್ನು ಯಾರಿಗೂ ಮಾತಾಡಬಾರದು, ಅದು ಅನಾಗರಿಕತೆ ಆಗುತ್ತೆ. ಸುಸಂಸ್ಕೃತರಾದವರು ಈ ಭಾಷೆಯನ್ನು ಬಳಸಬಾರದು. ಅವರಿಗೆ ನಾನು ಸಿಕ್ಕಲಿಲ್ಲ, ಬುದ್ಧಿ ಹೇಳ್ತೀನಿ. ರಾಜೀವ್ ಗೌಡ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ ಕಾನೂನಲ್ಲಿ ಇರ್ಬೋದು, ಸಂವಿಧಾನದಲ್ಲಿರ್ಬೋದು, ಬೇರೆಯವರನ್ನ ನಿಂದಿಸೋದಾಗ್ಲಿ, ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗ್ಲಿ ಅವರಿಗೆ ಯಾರಿಗೂ ಹಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್ ರಾಂಗ್. ಇವತ್ತು ಈ ಸರ್ಕಾರ ಬಂದ ನಂತರ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಬಹಳ ಜಾಸ್ತಿ ಆಗಿದೆ. ಇದು ಸರ್ಕಾರ ಸರಿ ಇಲ್ಲದೆ ಇದ್ರೆ ಇವೆಲ್ಲ ನಡೆಯೋದು. ಇತ್ತೀಚೆಗೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಕಾನೂನು ಬಾಹಿರವಾಗಿ ಅವರಿಂದ ಕೆಲಸ ಮಾಡಿಸ್ಲಿಕ್ಕೆ ಹೊರಡುತ್ತಾರೆ. ಆಡಳಿತ ಅನ್ನೋದು ಸತ್ತೋಗಿದೆ. ಆಡಳಿತದ ಹೆಣವನ್ನ ಸಿದ್ದರಾಮಯ್ಯನವರು ಮುಂದೆ ಹೊತ್ಕೊಂಡಿದ್ದಾರೆ, ಡಿಕೆ ಹಿಂದೆ ಹೊತ್ಕೊಂಡಿದ್ದಾರೆ. ಡಿಕೆ ಅವರಿಗೆ ಮುಂದೆ ಹೊರೋಣ ಅಂತ ಆಸೆ. ಮುಂದೆ ಯಾರು ಓರ್ಲಿ, ಹಿಂದೆ ಯಾರು ಓರ್ಲಿ, ನೀವು ದೇವರಾಜರ ಸಾಗಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಡಿಕೆ ಶಿವಕುಮಾರ್ ಅವ್ರ ಹತ್ರ ಹೊಡೆದಾಟ ಮಾಡಿ ಇನ್ನೊಂದು ಸ್ವಲ್ಪ ದಿನ ಚೇರ್ ಉಳಿಸ್ಕೊಳ್ಬಹುದು. ಒಬ್ಬರಿಗೆ ಬಿಗಿ ಮಾಡಿದಿದ್ರೆ ಇಷ್ಟೆಲ್ಲ ಮುಂದುವರಿತಾನೆ ಇರಲಿಲ್ಲ, ಆಗ್ತಾನೆ ಇರಲಿಲ್ಲ. ಆಮೇಲೆ ನೀವು ಒಂದು ಹಳೆ ಚಾಳೆ ಇದು ಕಾಂಗ್ರೆಸ್ನಲ್ಲಿ ಹಳೆ ಚಾಳೆ. ಯಾಕೆಂತ ಹೇಳ್ಬಿಡ್ತೀನಿ, ಎಕ್ಸಾಂಪಲ್ ಕೊಟ್ಕೊಂಡೆ. ನಿಮ್ಮ ಡ್ಯುಯಲ್ ಸ್ಟ್ಯಾಂಡ್ ಹೇಗಿರುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ, ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ, ಒಂದು ಭದ್ರಾವತಿ ಶಾಸಕನ ಮಗ ಮಾತನಾಡಿರುವಂಥದ್ದು ಏನಿತ್ತು, ಫೆಬ್ರವರಿ ತಿಂಗಳಲ್ಲಿ ಆಗಿದ್ದು, ಕಳೆದ ವರ್ಷ. ಏನ್ ಕ್ರಮ ತಗೊಂಡ್ರಿ ಪಕ್ಷದಿಂದ, ಯಾವ ರೀತಿ ಅಂತ ಕ್ರಮವನ್ನು ತಗೊಂಡ್ರಿ, ಅದು ಲೇಡಿ ಆಫೀಸರ್ ವಿಚಾರದಲ್ಲಿ. ಓಕೆ, ಕಂಪೇರ್ ಮಾಡ್ಕೊಂಡು ಹೇಳ್ತೀನಿ. ಬೆಳಗಾವಿಯ ಸದನದಲ್ಲಿ ಸಿ ಟಿ ರವಿ ಅವರೇನೋ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಸಿ ಟಿ ರವಿ ಅವ್ರನ್ನ ಹೊತ್ಕೊಂಡು ಇಡೀ ರಾತ್ರಿ ಎಲ್ಲ ಮೆರವಣಿಗೆ ಮಾಡಿಕೊಂಡು ತಲೆ ಎಲ್ಲ ರಕ್ತ ಬರೋಂಗೆ ಆಗೋಗಿತ್ತು. ಹೇಗೆ ಡ್ರಾಮಾ ಸೃಷ್ಟಿ ಮಾಡಿದ್ರಿ, ಆ ಒಂದು ವರ್ಡ್ ಯೂಸ್ ಏನೋ ಮಾಡಿದ್ರು ಅನ್ನೋ ಕಾರಣಕ್ಕೆ. ಇಲ್ಲಿ ಯೂಸ್ ಮಾಡಿರುವಂಥ ವರ್ಡ್ಗಳು ಎಷ್ಟಿದೆ, ಅವರೆಲ್ಲ, ಅವ್ರ ಅಮ್ಮ, ಅವ್ರ ಅಕ್ಕ, ಎಲ್ಲವನ್ನೂ ಕೂಡ ಯಾವ್ಯಾವ ಮಗ ಯೂಸ್ ಮಾಡಿದ್ರೆ ಅಲ್ಲಿ ಶಬ್ದಗಳನ್ನು. ನಿಮ್ಮ ಸ್ಟ್ಯಾಂಡ್ ಹೇಗೆ ನೋಡ್ಕೊಳ್ಳಿ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಬೇಕಿದ್ರೆ. ಡಿಜೆಹಳ್ಳಿ ಕೆಜಿಹಳ್ಳಿಯಲ್ಲಿ ಆದಂಥ ಸಂದರ್ಭದಲ್ಲಿ ನಿಮ್ಮ ಶಾಸಕರ ಮನೆಗೆ ಬೆಂಕಿ ಇಟ್ಟಂಥ ಮೊದಲನೇ ಆರೋಪಿ, ಅವನನ್ನು ಕರ್ಕೊಂಡು ಏನು ಮಾಡಿದ್ರಿ, ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ವೇದಿಕೆ ಮೇಲೆ ಇರಿಸ್ಕೊಂಡ್ಬಿಟ್ಟು ಮೆರವಣಿಗೆ ಮಾಡಿದ್ರಿ, ಯಾವ ಪೋಸ್ಟನ್ನು ಕೊಟ್ಟಿದ್ರೆ ಕಾಂಗ್ರೆಸ್ನಲ್ಲಿ ಅವ್ರನ್ನ. ಮೊದಲನೇ ಆರೋಪಿ ನಿಮ್ಮದೇ ಶಾಸಕರ ಮನೆಗೆ ಬೆಂಕಿ ಇಟ್ಟಂಥ ಕೇಸ್ನಲ್ಲಿ ಮೊದಲನೇ ಆರೋಪಿಯನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಓಡಾಡ್ತೀರಾ, ವೇದಿಕೆ ಮೇಲೆ ಶಾಲ್ ಹಾಕಿ ತೋರಿಸ್ತೀರಾ, ಆಮೇಲೆ ಅವ್ರಿಗೊಂದು ಪೊಸಿಷನ್ ಕೊಡ್ತೀರಾ. ಹೇಗೆ ನಂಬೇಕು ನಿಮ್ಮನ್ನ ಅಂತ. ಯಾವ ರೀತಿಯಾಗಿ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡುವಂಥವ್ರು, ಮಹಿಳೆಯ ಬಗ್ಗೆ ಆ ಮಗ ಈ ಮಗ ಅಂತ ಮಾತಾಡೋರು. ಇದು ಮಹಿಳಾ ಸಬಲೀಕರಣ. 2,000 ರೂಪಾಯಿ ಕೊಟ್ಟಿದ್ದಾರಲ್ಲ, ಸಮಾಧಾನ ಇರಿ ಅಷ್ಟೇ. ಅವ್ರೇನಾದರೂ ಅಂದ್ರೂ ಚಿಂತೆ ಇಲ್ಲ. ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಕರಣದಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಬಂಧನಕ್ಕೆ ಆಗ್ರಹಿಸಿ ಬಿಜೆಪಿ ನಾಯಕರು ಇದೇ ನಾಡಿದ್ದು 17ಕ್ಕೆ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ. ಅಲ್ಲದೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಇವತ್ತು ಜನಾರ್ದನ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿದ್ರು. ಸಮಾವೇಶಕ್ಕೆ ಕುಮಾರಸ್ವಾಮಿ ಅವರನ್ನು ಕೂಡ ಇನ್ವೈಟ್ ಮಾಡಿದ್ದೀನಿ ಎಂದರು. MLC ಎನ್ ರವಿಕುಮಾರ್ ಮಾತನಾಡಿ, ರೆಡ್ಡಿ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಲಾಗಿದೆ, ಮಾರ್ಕಾಸ್ತ್ರಗಳನ್ನು ಹಿಡ್ಕೊಂಡು ಗಲಭೆ ಮಾಡಿದ್ದಾರೆ, ಕಾಂಗ್ರೆಸ್ ಶಾಸಕರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ, ಸಮಾವೇಶ ಬಳಿಕ ಪಾದಯಾತ್ರೆ ಬಗ್ಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರು. ಇನ್ನು ಪ್ರಕರಣದ ತನಿಖೆಯನ್ನು ಸಿಐಡಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಗಲಭೆಯ ಕುರಿತಾಗಿ ಮಹತ್ವದ ದಾಖಲೆಗಳನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡಲಾಗಿದೆ. ಸಾರ್ವಜನಿಕರಿಂದಲೂ ಕೂಡ ವಿಡಿಯೋ, ಫೋಟೋವನ್ನು ಸಂಗ್ರಹಿಸಿದ್ದಾರೆ. ಹೀಗಾಗಿ ವಾಟ್ಸ್ಆಪ್ ನಂಬರ್ ನೀಡಿ ವಿಡಿಯೋ ತುಣುಕುಗಳ ಹಾಕುವಂತೆ ಸಿಐಡಿ ಟೀಮ್ ಮನವಿಯನ್ನ ಮಾಡಿಕೊಂಡಿದೆ. ಗಲಭೆ ಸಂದರ್ಭದಲ್ಲಿ ಮೊಬೈಲ್ ರೆಕಾರ್ಡ್ ಮಾಡಿದ ವಿಡಿಯೋಗಳನ್ನು ಕೇಳಿದಂತಹ ಸಿಐಡಿ ಟೀಮ್ ವಿಡಿಯೋ ಕಳಿಸಿದ್ದವರ ಗೌಪ್ಯತೆಯನ್ನು ಕಾಪಾಡ್ತೀವಿ ಅನ್ನುವಂತಹ ಮಾತನಾಡಿದ್ದಾರೆ. ಮೊದಲ ಹಂತದ ಹೋರಾಟ ಒಂದು ಪ್ರತಿಭಟನಾ ರ್ಯಾಲಿ. ಶಾಸಕರನ್ನ ಅವರು ಬಂಧನ ಮಾಡಿ ಫರ್ದರ್ ನಮ್ಮ ಕೋರ್ ಕಮಿಟಿ ತೀರ್ಮಾನದಂತೆ ಸಿಬಿಐ ಎಂಕ್ವೈರಿಗೆ ಕೊಡುವುದ್ರ ಮೂಲಕ ಅವರು ಪ್ರಾಮಾಣಿಕವಾಗಿ ತೋರಿಸೋ ಪ್ರಯತ್ನ ಮಾಡಿದ್ರೆ ಇಡೀ ರಾಜ್ಯ ಅಲ್ಲ ದೇಶನೇ ಮೆಚ್ಚಿಕೊಳ್ತಾರೆ ಸಿದ್ದರಾಮಯ್ಯ ಅವ್ರನ್ನ. ಹಾಗಾಗಿ 17ನೇ ತಾರೀಕು ಬೆಳಿಗ್ಗೆ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಪ್ರತಿಭಟನಾ ರ್ಯಾಲಿ ನಂತರ ಮುಂದಿನ ಹೋರಾಟದ ಬಗ್ಗೆ ಕೂಡ ತೀರ್ಮಾನ ಮಾಡಿ ಅದನ್ನ ಕುಮಾರಸ್ವಾಮಿ ಅವರಿಗೆ ನಾವು ಆಹ್ವಾನ ಮಾಡಿದ್ದೀವಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಬರಲಿಕ್ಕೆ ಕನ್ಫರ್ಮ್ ಆಗಿರುವಂತದ್ದು.